ಬೇರೆ ಅಂದ್ರೆ ಅದೆಲ್ಲ ಕರ್ಕೊಂಡು ಹೋಗ್ತಿರ್ಬೇಕು 15 ವರ್ಷದಲ್ಲಿ ಕರ್ಕೊಂಡು ಹೋಗ್ತಿರ್ತೀವಿ. ಅದನ್ನು ಸಹ ಇವರು ಈಗ ನಾವೇ ಶಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಅದು ಶಾಂಕ್ಷನ್ ಮಾಡ್ತಿಲ್ಲ, ನಮ್ಮ ಕೈಯಿಂದ ಆಗ್ತೀವಿ. ಅದು ಈಗ ಹಾಸ್ಪಿಟಲ್ಗೂ ನೀವು ನಾವೇ ಕಟ್ತೀವಿ. ಇವಾಗ ಕರ್ಕೊಂಡು ಹೋದ್ಮೇಲೆ ನಾವೇ ಕಟ್ತಿರೋದು. ಇವಾಗ ಅವತ್ತು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ? ಅವತ್ತು ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿದ್ದು 20 ಲಕ್ಷನ ಇಮಿಡಿಯೇಟ್ಲಿ ಅಂತ ಅಲ್ಲೇ ಪ್ಲೇ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಆದ್ರೆ ಅವ್ರು ಇನ್ನೂ ಅದಾಕೋ ಮುಂದೆ ತಳ್ತಾನೆ ಇದ್ದಾರೆ. ಹೌದಾ? ಈಗ 1.5 ತಿಂಗಳಾಗಿದೆ ಇವ್ರಿಗೆ ಏಟಾಗಿ. 2 ತಿಂಗಳು ಇವಾಗ ಸರ್ಕಾರದಿಂದ ಇವ್ರ ಜೀವನಾಂಶಕ್ಕೂ ಏನು ಕೊಟ್ಟಿಲ್ಲ. ಇನ್ನು ಹಾಸ್ಪಿಟ್ಲಿಗೆ ಇವಾಗ ಏನು 15 ದಿನಕ್ಕೋಸ್ಕರ ತೋರ್ತಿದ್ರೆ ಅಮೌಂಟ್ ಕೊಟ್ಟಿಲ್ಲ ಅವರು. ಹೌದಾ? ಅವ್ರೊಂದಿದ್ದ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ರು, ಆದ್ರೆ ಅವ್ರಿಗೆ ಯಾಕೋ ನೋಡ್ತಾ ಇಲ್ಲ. ಇದು ಇವ್ರಿಗೆ ಇನ್ನು ಲೈಫ್ ಲಾಂಗ್ ಇದು ಇದೇ ತರ ಇಲ್ಲ, ಮುಂದೆ ಏನಾದ್ರು ಹಿಂಗೆ ಇರ್ಬೇಕು, ಬೇರೆ ನೀರು ಸರ್ಗಿರ್ದೇನೆ ಮಾಡಲ್ಲ. ಹೌದಾ? ಇವಾಗ ಇದಕ್ಕೆ ಯಾವ ಸಂಬಂಧಪಡುತ್ತೆ ಅಧಿಕಾರಿ? ಫಾರೆಸ್ಟ್ ಅಧಿಕಾರಿ ಪ್ರಭಾಕರನ್ ಅವ್ರು ಏನಂತ ಹೇಳಿದ್ದಾರೆ ನಿಮ್ಗೆ? ಇವಾಗ ಪ್ರಭಾಕರನ್ ಬಿಟ್ರೆ ಪರಮೇಶ್ ಡಿ ಅಂದ್ರು. ಪ್ರಭಾಕರನ್ ಅದೇ ಅವರೇ ಮುಂದೆ ಇನ್ನೊಂದ್ ಸ್ವಲ್ಪ ದಿನ ಆಗುತ್ತೆ, ಪ್ರೊಸೀಜರ್ ನಡೀತಿಲ್ಲ, ಪ್ರೊಸೀಜರ್ ನಡೀಬೇಕು ಅಂತ ಹೇಳ್ತಾರೆ. ಇವಾಗ ಇದಕ್ಕೆಲ್ಲ ಖರ್ಚಿಗೆ ಏನೋ ಇಲ್ಲ, ಮನೆಗೆ ಪಾಪ ಇವಾಗ ರೇಷನ್ಗೆ ಅವರು ಅಮೌಂಟ್ ಹಾಕ್ಬೇಕು ಅಂತಿತ್ತು, ತಿಂಗ 5,000 ಅಮೌಂಟ್ ಹಾಕ್ಸ್ಬೇಕು ಅಂತ. ಅದು ಏನು ಬಂದಿಲ್ಲ. ಅದು ಬಂದಿಲ್ಲಮ್ಮ? ಏನು ಇಲ್ಲ ಬಂದಿಲ್ಲ. ಹೌದಾ? ಆಯ್ತಾ? ಸಾಮೂಹಿಕ ನಾಯಕತ್ವ ಅಂತ ನಮ್ ಟೀಮ್ ಹೆಸರು. ಇಲ್ಲಿ ಏನಂತಂದ್ರೆ ಇವ್ರಿಗೆ ನಿಮ್ಗೆ ಸಮಸ್ಯೆ ಇದೆ ಅಲ್ವಾ? ಯಾವ್ದೇ ತರ ದುಡ್ಡು ಕಾಸು ಬಂದಿಲ್ಲ. ഇവര് പേരിലില്ല അത് 2 ഏക്കർ അമ്മന്റെ പേരില് സ്ഥലം ഉള്ളത് 2 ഏക്കർ. ಅವು ഇത് എങ്ങനെ നടന്നത്? ಇದು ಯಾವ್ದರಿಂದ ನಡ್ತಿದ್ದು, ಎಲ್ಲಿ ನಡ್ತಿದ್ದು? ಜಮೀನ್ ಕಾರ್ಡ್ನೊಳಗೆ ಇಲ್ಲ ಜಮೀನೊಳಗೆ ಲೊಕೇಶನ್ ಸರ್ವೆ ನಂಬರ್ ಜಮೀನು ಜಾಗ ಊರು ಜಮೀನು, ಅದು ಸರ್ವೆ ನಂಬರ್. സ്ഥല ഇഞ്ചുറിയാ അതോ ഡെത്താ?